ಹಾಲೆಲೂಯಾ! ಮತ್ತೊಂದು ಶ್ರೇಷ್ಠವಾದಂತಹ ಉದಯಕಾಲ ಸಮಯದಲ್ಲಿ ನಾವೆಲ್ಲರೂ ಸೇರಿ ದೇವರ ವಾಕ್ಯ ಧ್ಯಾನಿಸುವುದಕ್ಕಾಗಿ ಅನುದಿನದ ಧ್ಯಾನ ನಿಮ್ಮ ಮುಂದೆ ತರುತ್ತಿದ್ದೇವಲ್ಲವೇ? ಹಾಗಾದರೆ ನೀವು ಎಚ್ಚರಗೊಂಡಿದ್ದೀರಾ? ಗುಡ್ ಮಾರ್ನಿಂಗ್. ಬೆಳಗಾಯ್ತು ಪ್ರಿಯರೇ, 7 ಗಂಟೆ ಆಯಿತು. ಈಗಾಗಲೇ ನೀವು ಬೈಬಲ್ ಓದಿಕೊಂಡು ಕಾಲಕೃತ್ಯಗಳನ್ನು ಮುಗಿಸಿಕೊಂಡು ದೇವರ ಸನ್ನಿಧಿಯಲ್ಲಿ ಸಿದ್ಧರಾಗಿರೋದಾದರೆ ಮತ್ತೊಂದು ಸಾರಿ ದೇವರ ವಾಕ್ಯ ಧ್ಯಾನಿಸುವುದಕ್ಕಾಗಿ ಅನುಕೂಲ ಸಮಯವಾಗಿರುತ್ತೆ ಎಂದು ಈ ಸಮಯವೇ ನಾವು ನೇಮಿಸಿಕೊಂಡಿದ್ದೇವೆ. ಒಂದು ವೇಳೆ ನೀವು ಇತರ ದೇಶದಲ್ಲಿರುವುದಾದರೆ ಇದು ಮಧ್ಯಾಹ್ನವಾಗಲಿ ಸಾಯಂಕಾಲವಾಗಲಿ ಮತ್ಯಾವುದೋ ಸಮಯ ಆಗಿರಬಹುದು. ಸಮಯ ಯಾವುದಾಗಿದ್ರೆ ಏನು ಯೇಸುವಿನ ಮಾತು ಧ್ಯಾನಿಸುವುದಕ್ಕಾಗಿ ಬನ್ನಿ ಒಂದು ಚಿಕ್ಕ ಪ್ರಾರ್ಥನೆಯಿಂದ ಆತನ ವಾಕ್ಯ ಧ್ಯಾನಿಸೋಣ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಮತ್ತೊಂದು ಸಾರಿ ನಮ್ಮೊಂದಿಗೆ ಮಾತನಾಡಿರಿ. ನಿಮ್ಮ ಮಾತುಗಳು ಜೀವದ ಬುಗ್ಗೆಯಾಗಿವೆ ಅಲ್ಲವೇ? ಎಷ್ಟೇ ಕೇಳಿದರೂ ಎಷ್ಟೇ ಸಾರಿ ಕೇಳಿದರೂ ನಮ್ಮ ದಾಹ ತೀರಿಸುವಂಥದ್ದು, ಹಸಿವೆ ತೀರಿಸುವಂಥದ್ದು, ನಮ್ಮನ್ನು ಆಧರಿಸುವಂಥದ್ದು ನಿಮ್ಮ ವಾಕ್ಯ ಆಗಿದೆಯಲ್ಲವೇ? ಹಾಗಾಗಿ ನಮ್ಮ ಹೃದಯವು ಆಧರಿಸಲ್ಪಡುವ ಹಾಗೆ ನಿಮ್ಮ ಮಾತುಗಳನ್ನು ಮತ್ತೊಂದು ಸಾರಿ ಧ್ಯಾನಿಸುವುದಕ್ಕಾಗಿ ಸಮಯ ಆಶೀರ್ವದಿಸಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಹೌದು ಪ್ರಿಯರೇ, ಬೈಬಲ್ ಯಾವತ್ತೂ ಕೂಡ ಹಳೆಯದಾಗುವುದಿಲ್ಲ. ನಾನು ಬೈಬಲ್ ಓದಿದ್ದೇನೆ, ಪ್ರಾರ್ಥನೆ ಮಾಡಿಕೊಂಡಿದ್ದೇನೆ, ನನಗೆಲ್ಲವೂ ಗೊತ್ತಿದೆ ಎಂಬುದಾಗಿ ಅಂದುಕೊಂಡು ಕೂತ್ಕೊಳ್ಳುವುದಾದರೆ ನಾವು ಆಧ್ಯಾತ್ಮಿಕವಾಗಿ ಮುಂದಕ್ಕೆ ಸಾಗ್ಲಿಕ್ಕಾಗೋದಿಲ್ಲ. ಇದೊಂದೇ ದಿನ ತಿಂಗಳಿಗೆ ಬೇಕಾದಷ್ಟು ಊಟ ಮಾಡಿ ಮತ್ತೆ 1 ತಿಂಗಳು ಊಟ ಮಾಡ್ಲಿಕ್ಕಾಗದೇ ಇರಲಿಕ್ಕಾಗುತ್ತಾ? ಹೋಗ್ಲಿ, 5 ದಿನಕ್ಕೆ ಬೇಕಾದಷ್ಟು ಊಟ ಮಾಡಿ 5 ದಿನ ಉಪವಾಸ ಇದ್ರೆ ನಡೆಯುತ್ತಾ? ಹಾಗೆಯೇ ಆಧ್ಯಾತ್ಮಿಕ ಜೀವಿತದಲ್ಲಿಯೂ ಕೂಡ ಒಂದು ಕ್ರಮ ಪದ್ಧತಿಯಲ್ಲಿ ದೇವರೊಂದಿಗೆ ನಾವು ಸಹವಾಸ ಮಾಡುವಂಥದ್ದು, ಆತನ ವಾಕ್ಯವನ್ನು ಧ್ಯಾನಿಸುವಂಥದ್ದು, ಪ್ರಾರ್ಥನೆ ಮಾಡುವಂಥದ್ದು, ಮೇಲಿಂದ ಮೇಲೆ ನಮ್ಮ ಭಾರಗಳನ್ನೆಲ್ಲ ದೇವರ ಸನ್ನಿಧಿಯಲ್ಲಿ ನಾವು ಬಿಟ್ಟುಬಿಡುವುದನ್ನು ಕಲಿಯುವ ದಿನ ನಾವು ಧನ್ಯರಾಗ್ತೇವೆ. ಕೀರ್ತನೆಗಳು 105. ತೆಗೆಯುತ್ತೀರಾ ಬೈಬಲು? ಕೀರ್ತನೆಗಳು 105 ವಚನ 1. ಯೆಹೋವನಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ, ಆತನ ನಾಮದ ಮಹತ್ವವನ್ನು ವರ್ಣಿಸಿರಿ. ಜನಾಂಗಗಳಲ್ಲಿ ಆತನ ಆಶ್ಚರ್ಯ ಕೃತ್ಯಗಳನ್ನು ಪ್ರಸಿದ್ಧಪಡಿಸಿರಿ. 2ನೇ ವಚನ, ಆತನ ಕುರಿತಾಗಿ ಹಾಡನ್ನು ಹಾಡಿರಿ, ಆತನನ್ನು ಕೀರ್ತಿಸಿರಿ. ಆತನ ಅದ್ಭುತ ಕೃತ್ಯಗಳನ್ನೆಲ್ಲ ಸಂಪೂರ್ಣವಾಗಿ ಧ್ಯಾನಿಸಿರಿ. ಪ್ರತಿದಿನ ಬೆಳಗಾದ ನಂತರ ಟಿವಿ ಆನ್ ಮಾಡುವುದಾದರೆ, ಸೋಷಿಯಲ್ ಮೀಡಿಯಾ ಆನ್ ಮಾಡುವುದಾದರೆ, ಇಲ್ಲಿ ಇಷ್ಟು ಜನ ಸತ್ತಿದ್ದಾರೆ, ಅಲ್ಲಿ ಅಷ್ಟು ಜನ ಸತ್ತಿದ್ದಾರೆ, ಇಲ್ಲಿ ಭೂಕಂಪ ಆಗಿದೆ, ಅಲ್ಲಿ ಆ ಪಾರ್ಟಿಯವರು ಈ ಪಾರ್ಟಿಯವರು ಜಗಳವಾಡ್ತಿದ್ದಾರೆ, ಹೌದಲ್ಲವೇ? ಇದು ಹಿಡಿಯಲಾಗಿದೆ, ಅದು ದೊರಕಿದೆ, ಇದು ಅದು ಎಂಬುದಾಗಿ ಲೌಕಿಕ ವಾರ್ತೆಗಳು ತಲೆ ಒಡೆದು ಹೋಗುವ ರೀತಿಯಲ್ಲಿ ಭಯಭೀತಿಯನ್ನು ಉಂಟು ಮಾಡುವಂತಹ ಮಾತುಗಳನ್ನು ನಾವು ಕೇಳಬೇಕಾಗ್ತದಲ್ಲವೇ? ಆಗ ಭಯಪಡ್ತೇವೆ. ಅಷ್ಟೇ ಅಲ್ಲವೋ? ಒಳ್ಳೆ ನ್ಯೂಸ್ ಕೇಳುವಂಥದ್ದು ಎಲ್ಲಾದರೂ ಇದೆಯಾ? ಲೋಕದಲ್ಲಿ ಒಳ್ಳೆಯದೆಲ್ಲಿದೆ ಪ್ರಿಯರೇ? ಎಲ್ಲಿ ನೋಡಿದರೂ ಕೂಡ ಕೆಟ್ಟತನ ವಿಸ್ತರಿಸುತ್ತಿದೆ. ಅಂತಹ ಮಾತುಗಳನ್ನು ಕೇಳ್ತಿರುವಾಗ ನಾವು ಮತ್ತಷ್ಟು ಹೆಚ್ಚು ಕುಗ್ಗಿ ಹೋಗ್ತೇವೆ ಮತ್ತು ದಿನವಿಡೀ ನಾವು ನಿರಾಶರಾಗ್ಬಿಡ್ತೇವೆ. ಅದಕ್ಕೆ ಬೆಳಗ್ಗೆ ಎದ್ದ ತಕ್ಷಣವೇ ದೇವರನ್ನು ನಾವು ಸ್ತುತಿಸಬೇಕು, ಆತನಿಗೆ ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸಬೇಕು, ದೇವರಿಗೆ ಕೃತಜ್ಞತೆ ಸಲ್ಲಿಸಬೇಕು. ದೇವರೇ, ಇನ್ನೊಂದು ದಿನ ನಮಗೆ ಕೊಟ್ಟಿದ್ದೀರಿ, ಅದಕ್ಕಾಗಿ ನಿಮಗೆ ವಂದನೆಗಳು. ಎಷ್ಟೋ ಜನ ಈ ದಿನ ನೋಡದಂತೆ ಮರಣ ಹೊಂದಿದ್ದಾರೆ, ಆಕ್ಸಿಡೆಂಟ್ನಲ್ಲಿ ಮರಣ ಹೊಂದಿದ್ದಾರೆ, ಹಾರ್ಟ್ ಅಟ್ಯಾಕ್ನಿಂದ ಮರಣ ಹೊಂದಿದ್ದಾರೆ, ಎಷ್ಟೋ ವಿಪತ್ತುಗಳಲ್ಲಿ, ಬಾಧೆಗಳಲ್ಲಿ, ಶ್ರಮೆಗಳಲ್ಲಿ, ವೇದನೆಗಳ ಪಾಲಾಗಿದ್ದಾರೆ. ಆದರೆ ನನಗೆ ಆರೋಗ್ಯವಾಗಿಟ್ಟಿದ್ದೀರಿ, ನಿಮಗೆ ವಂದನೆಗಳು ಎಂಬುದಾಗಿ ಸ್ತುತಿ ಸಲ್ಲಿಸುತ್ತಾ ಎಚ್ಚರಗೊಂಡು ನೋಡಿ. ಯಾವಾಗಲೂ ನಾವು ದೇವರನ್ನು ಸ್ತುತಿಸುವಾಗ ಮತ್ತಷ್ಟು ನೂತನ ಬಲವನ್ನು ಹೊಂದಿಕೊಳ್ತೇವೆ. ಆತನ ನಾಮವನ್ನು ಪ್ರಕಟಿಸಬೇಕು. ಆತನನ್ನು ಸ್ತುತಿಸಿ, ಆತನ ನಾಮದಲ್ಲಿ ಏನೆಲ್ಲಾ ಒಳ್ಳೆ ಕಾರ್ಯಗಳು ನಮಗುಂಟಾಗಿವೆ ಎಂಬುದನ್ನು ನಾವು ಪ್ರಕಟಿಸಬೇಕು. ನೀವು ತಂದೆಯಾಗಿರೋದಾದರೆ ನಿಮ್ಮ ಮಕ್ಕಳಿಗೆ ಹೇಳಬೇಕಲ್ಲವೇ? ತಾಯಿಯಾಗಿದ್ದರೆ ಮಕ್ಕಳಿಗೆ ಕಲಿಸಿಕೊಡಬೇಕಲ್ಲವೇ? ಹೌದಲ್ಲವೇ? ನೀವು ನಿಮ್ಮ ಸುತ್ತಲಿರುವವರೊಂದಿಗೆ ಸೇರಿ ದೇವರು ಎಂತಹ ಉಪಕಾರಗಳನ್ನು ಮಾಡಿದ್ದಾರೆ ಎಂಬುದಾಗಿ ನೆನೆಸಿ ಆನಂದಿಸುವಂಥದ್ದು ಎಷ್ಟೋ ಅವಶ್ಯಕವಾಗಿದೆ. ಇನ್ನೇನಾನು ತಾನೆ, ಜನಾಂಗಗಳಲ್ಲಿ ಆತನ ಆಶ್ಚರ್ಯ ಕಾರ್ಯಗಳನ್ನು ತಿಳಿಯಪಡಿಸಿರಿ. ದೇವರು ಮಾಡಿರುವ ಆಶ್ಚರ್ಯ ಕಾರ್ಯಗಳ ಕುರಿತು ಯೋಚಿಸಿರಿ. ನಿಮಗುಂಟಾದ ಬಾಧೆಗಳ ಕುರಿತು ಯೋಚಿಸ್ತಾ ಕೂತ್ಕೊಂಡ್ರೆ ಕುಗ್ಗಿ ಹೋಗ್ತೀರಿ. ಲೋಕದಲ್ಲಿ ಉಂಟಾಗುವ ವಿಪತ್ತುಗಳು ಕೇಳುವ ನ್ಯೂಸ್ ಎಲ್ಲ ನಮ್ಮ ಮನಸ್ಸಲ್ಲಿಟ್ಕೊಳ್ಳೋದಾದ್ರೆ ದಿಗುಲಿನಿಂದ ನಾವು ಕುಗ್ಗಿ ಹೋಗ್ತೇವೆ. ದೇವರು ಆಶ್ಚರ್ಯ ಕಾರ್ಯ ಮಾಡುವಾತನಾಗಿದ್ದಾನೆ. ಈಗೋ ಪ್ರಪಂಚವೆಲ್ಲ ಬರಗಾಲ ಆವರಿಸುತ್ತೆ. ದೇಶಗಳೆಲ್ಲವೂ ಕೂಡ, ಎಷ್ಟೋ ಆರ್ಥಿಕವಾಗಿ ಮುಂಚೂಣಿಯಲ್ಲಿರುವ ದೇಶಗಳೆಲ್ಲವೂ ಕೂಡ ಆರ್ಥಿಕವಾದ ನಷ್ಟಕ್ಕೆ ಒಳಗಾಗುತ್ತಾ ಇವೆ. ಬರಗಾಲ ಬರಲಿಕ್ಕಿದೆ, ತೊಂದರೆಗಳು ಎದುರಾಗ್ಲಿಕ್ಕಿವೆ.
ಎಂಬ ಮಾತುಗಳನ್ನು ಕೇಳುವಾಗ ಮತ್ತಷ್ಟು ಭಯಾಂದೋಲನಕ್ಕೆ ಒಳಗಾಗ್ತೇವೆ. ಬರಗಾಲದಲ್ಲಿಯೂ ಪೋಷಿಸಬಲ್ಲಂತಹ ದೇವರು ನಮಗಿದ್ದಾರೆ. ಬರಗಾಲದಲ್ಲಿ ಬೀಜ ಬಿತ್ತಿರುವ ಇಸಾಕನು 100ರಷ್ಟು ಫಲ ಹೊಂದುತ್ತಾನೆ. ಇಂತಹ ದೇವರ ಆಶ್ಚರ್ಯ ಕಾರ್ಯಗಳ ಕುರಿತು ನಾವು ಧ್ಯಾನಿಸುವುದಾದರೆ ನಮ್ಮ ಜೀವಿತದಲ್ಲಿಯೂ ಕೂಡ ನಮ್ಮ ಸುತ್ತಲೂ ಬರಗಾಲ ಇದ್ರೂ ಕೂಡ ಆತನನ್ನು ನಂಬಿದವರಿಗೆ ಯಾವುದೊಂದರ ಕೊರತೆ, ಯಾವ ಮೇಲಿಗೆ ಕೊರತೆ ಇರೋದಿಲ್ಲ ಎಂಬ ಸಂಗತಿಯನ್ನು ನೀವು ಧ್ಯಾನಿಸುವುದಾದರೆ, ಇಲ್ಲವೇ ಸಾಕ್ಷಿ ಕೊಡುವುದಾದರೆ, ನೀವಷ್ಟೇ ಅಲ್ಲ, ಕುಗ್ಗಿ ಹೋದಂತಹ ಅನೇಕರು ಆದರಣೆಯನ್ನು ಹೊಂದಿಕೊಳ್ತಾರೆ. ಭಯಪಡಬೇಡಿರಿ, ಭಯಪಡಬೇಡಿರಿ ಎಂದು ದೇವರ ವಾಕ್ಯ ಹೇಳ್ತದಲ್ಲವೇ? ದೇವರು ಮಾಡಿರುವ ಕಾರ್ಯಗಳಿಗೆ ಆತನಿಗೆ ಮೊದಲು ಕೃತಜ್ಞತೆ ಸ್ತುತಿ ಸಲ್ಲಿಸಿರಿ. ಆತನ ನಾಮದಲ್ಲಿ ಎಷ್ಟು ದೊಡ್ಡ ಜಯ ಇದೆ ಎಂದು ಪ್ರಕಟಿಸಿರಿ. ಆತನು ಮಾಡಿರುವ ಆಶ್ಚರ್ಯ ಕಾರ್ಯಗಳನ್ನು ಜ್ಞಾಪಕ ಮಾಡಿಕೊಳ್ಳಿರಿ, ತಿಳಿಯಪಡಿಸಿರಿ. ಆತನ ಕುರಿತಾಗಿ ಹಾಡುಗಳನ್ನು ಹಾಡಿರಿ, ಆತನನ್ನು ಕೀರ್ತಿಸಿರಿ. ಬೆಳಗ್ಗೆ ಎದ್ದ ಕೂಡಲೇ ಯಾವ ಹಾಡು ಹಾಡ್ತೀರಿ ನೀವು? ಹಾಡುಗಳನ್ನು ಹಾಡ್ತೀರೋ? ಕರ್ತನನ್ನು ಸ್ತುತಿಸುವ ಹಾಡನ್ನು ಹಾಡ್ತೀರೋ? ಇಲ್ಲವಾದರೆ ದೂಷಣೆಗಳೊಂದಿಗೆ, ಬೇಸರದೊಂದಿಗೆ, ಸಿಟ್ಟಿನೊಂದಿಗೆ, ಕೋಪದೊಂದಿಗೆ ಒಬ್ಬರನ್ನೊಬ್ಬರು ದೂಷಿಸಿಕೊಳ್ಳುತ್ತಾ, ಅಸೂಯೆ ಪರಿತಾಪಗಳಿಗೆ ಅವಕಾಶ ಕೊಡುತ್ತಾ, ಗುಣಗುಟ್ಟುತ್ತಾ ಎದ್ದೇಳುವುದಾದರೆ ಆ ದಿನವಿಡೀ ಅದೇ ರೀತಿ ಬದುಕಲು ರೂಢಿ ಮಾಡಿಕೊಳ್ತಾನೆ. ಮತ್ತೆ ಬೆಳಗಾದರೆ ಅಯ್ಯೋ ಮತ್ತೆ ಬೆಳಗಾಯ್ತಾ, ಮತ್ತೆ ಅದು ಇದು ಎಂಬುದಾಗಿ ಗೊಂದಲಕ್ಕೊಳಗಾಗ್ತಾರಲ್ಲವೇ? ಅದರ ಬದಲಿಗೆ ದೇವರನ್ನು ಸ್ತುತಿಸುವುದನ್ನು ಕಲಿತುಕೊಳ್ಳಿರಿ. ಆತನು ಮಾಡಿರುವ ಉಪಕಾರಗಳನ್ನು ಜ್ಞಾಪಕ ಮಾಡಿಕೊಳ್ಳಿರಿ. ಆತನ ನಾಮದಲ್ಲಿರುವ ಶ್ರೇಷ್ಠತೆಯನ್ನು ವರ್ಣಿಸಿರಿ. ಒಬ್ಬರಿಗೊಬ್ಬರು ಮಾತಾಡಿಕೊಳ್ಳಿರಿ. ಹಾಗೇ ಇದೆ ನೋಡಿ ಕೆಳಗಡೆ, ಆತನ ಆಶ್ಚರ್ಯ ಕಾರ್ಯಗಳೆಲ್ಲವುಗಳ ಕುರಿತಾಗಿ ಸಂಭಾಷಣೆ ಮಾಡಿಕೊಳ್ಳಿರಿ. ನೋಡಿದ್ರ, ಸಂಭಾಷಣೆ ಮಾಡಿಕೊಳ್ಳಬೇಕು ನಾವು ಒಬ್ಬರ ಸಂಗಡಲೊಬ್ಬರು. ಅಷ್ಟಕ್ಕೂ ನೀವು ಮನೆಯಲ್ಲಿ ಒಬ್ಬರ ಸಂಗಡಲೊಬ್ಬರು ಮಾತಾಡಿಕೊಳ್ತೀರಾ? ಅಯ್ಯೋ, ಈ ದಿನಗಳಲ್ಲಿ ಮನುಷ್ಯರು ಎಷ್ಟು ಬ್ಯುಸಿಯಾಗಿದ್ದಾರೆ ಗೊತ್ತಾ? ಆ ಪಾಯಿಂಟ್ ಟು ಪಾಯಿಂಟ್ ಬಿಟ್ರೆ ಅದಕ್ಕೆ ಮಿಗಿಲಾದ ಸಂಭಾಷಣೆ ಯಾವುದೂ ಇರಲ್ಲ. ಊಟ ಬಡಿಸಿದಾಗ ತಿನ್ನೋದು, ಹೋಗೋದು, ಬರೋದು. ನೋಡಿದ್ರ ಅಷ್ಟೇ. ಈ ದಿನ ಗಂಡ ಹೆಂಡತಿಯರು ಹಾಗೇ ಇದ್ದಾರೆ. ಕೂತ್ಕೊಂಡು ಚೆನ್ನಾಗಿ ನಕ್ಕಿ ಎಷ್ಟೋ ಕಾಲ ಆಯ್ತು. ಕೂತ್ಕೊಂಡು ಇಬ್ರು ಪ್ರಾರ್ಥನೆ ಮಾಡಿ ಎಷ್ಟು ಕಾಲ ಆಯ್ತು ಹೇಳಿ? ಕುಟುಂಬವೆಲ್ಲ ಸೇರಿ ಹಾಡುಗಳನ್ನು ಹಾಡಿ ಎಷ್ಟು ದಿನಗಳಾಯ್ತು ಹೇಳಿ? ಕುಟುಂಬವೆಲ್ಲ ಸೇರಿ ನೀವು ದೇವರಿಗೆ ಸ್ತುತಿಸಿ ಆತನಿಗೆ ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸಿ ಎಷ್ಟು ಕಾಲ ಆಯ್ತೆಂದು ಆಲೋಚಿಸಿ ನೋಡಿ. ದೇವರು ಮಾಡಿರುವ ಕಾರ್ಯಗಳನ್ನು ಸಂಭಾಷಿಸಿಕೊಳ್ಳಬೇಕು. ಮಕ್ಕಳೊಂದಿಗೆ ಸಂಭಾಷಿಸಿಕೊಳ್ಳಿರಿ. ಈ ದಿನ ಮಕ್ಕಳು ಯಾಕೆ ಆಧ್ಯಾತ್ಮಿಕವಾಗಿ ಬೆಳೆಯಲಿಕ್ಕಾಗ್ತಾ ಇಲ್ಲ ಗೊತ್ತಾ? ನೋಡಿ, ಮಕ್ಕಳು ಬೆಳೆಯುವಾಗ ಅವರಿಗೆ ಬಹಳಷ್ಟು ಸಂದೇಹಗಳಿರ್ತವೆ. ಅವರ ಮನಸ್ಸಲ್ಲಿ ಅನೇಕ ಪ್ರಶ್ನೆಗಳಿರ್ತವೆ. ಏನೇನೋ ಪ್ರಶ್ನೆಗಳನ್ನು ಕೇಳ್ತಿರ್ತಾರೆ. ನಿಮ್ಮ ಮಕ್ಕಳು ಕೇಳುವ ಪ್ರಶ್ನೆಗೆ ನೀವು ಉತ್ತರ ಕೊಡ್ತಾ ಇದ್ದೀರಾ? ಇಲ್ಲವೇ ನಿನಗೇನು ಗೊತ್ತು, ಬಾಯಿ ಮುಚ್ಕೋ, ನಿನಗೇನು ಗೊತ್ತು, ಬಾಯಿ ಮುಚ್ಕೋ, ಇಲ್ಲಿಂದ ಹೋಗು, ಸುಮ್ನಿರು ಎಂದು ಅವರನ್ನು ಅಲಕ್ಷ್ಯ ಮಾಡ್ತಾ ಇದ್ದೀರಾ? ಮಕ್ಕಳೊಂದಿಗೆ ದೇವರು ಮಾಡಿರುವ ಕಾರ್ಯಗಳ ಕುರಿತು ನಾವು ಸಂಭಾಷಿಸೋದಾದರೆ ಅವರಿಗೆ ಚಿಕ್ಕ ವಯಸ್ಸಿನಲ್ಲಿಯೇ ದೈವಜ್ಞಾನ ಉಂಟಾಗ್ತದೆ. ಅವರಿಗೆ ಅವಗಾಹನ ಉಂಟಾಗ್ತದೆ. ದೇವರ ಮೇಲೆ ನಂಬಿಕೆ ಉಂಟಾಗ್ತದೆ. ನಿಮ್ಮ ಮನೆಯಲ್ಲಿ ಕುಟುಂಬ ಪ್ರಾರ್ಥನೆ ಇದೆಯಾ? ಇಲ್ಲವಾದರೆ ಪ್ರಾರಂಭಿಸಿರಿ ಈ ದಿನದಿಂದಲೇ. ಒಂದು ಚಿಕ್ಕ ಪ್ರಾರ್ಥನೆ, ಎಲ್ಲರೂ ಸೇರಿ ಕುಟುಂಬವಾಗಿ ದೇವರು ಮಾಡಿರುವ ಉಪಕಾರಗಳ ಕುರಿತು ಮಾತಾಡಿಕೊಂಡು ನೋಡಿ. ಮಕ್ಕಳೊಂದಿಗೆ ಕೂತ್ಕೊಂಡು ಈ ದಿನ ಸ್ಕೂಲಲ್ಲಿ ಏನಾಗಿದೆ ಎಂದು ಕೇಳ್ರಿ. ಆಗ ನಿಮ್ಮ ಆಫೀಸಲ್ಲಿ ಏನಾಯ್ತು ಡ್ಯಾಡಿ ಎಂದು ಕೇಳ್ತಾರೆ. ಮನೆಯಲ್ಲಿ ನೀನೇನ್ ಮಾಡಿದಿ ಮಮ್ಮಿ ಎಂದು ಹೀಗೆ ಒಮ್ಮೆ ಮಾತಾಡಿಕೊಳ್ಳುವಾಗ ಪ್ರೀತಿ, ಒಂದು ಬಾಂಧವ್ಯ ನಮ್ಮ ಹೃದಯದಲ್ಲಿ ಉಂಟಾಗ್ತದೆ. ಅಷ್ಟು ಮಾತ್ರವಲ್ಲದೆ ಅನೇಕ ಸಮಸ್ಯೆಗಳಿಗೆ ಪರಿಷ್ಕಾರ ದೊರಕುತ್ತದೆ. ಅಷ್ಟೇ ಅಲ್ಲ, ನಾವೆಲ್ಲರೂ ಏಕಮನಸ್ಸಿನಿಂದ ಕೂಡಿ ಪ್ರಾರ್ಥಿಸುವಾಗ ಕರ್ತನ ಸನ್ನಿಧಿಯಲ್ಲಿ ನಾವು ಬಲವಾಗಿ ಬೆಳೆಯುವವರಾಗಿರ್ತೇವೆ. ಈ ದಿನ ಬೆಳಗ್ಗೆ ಎದ್ದ ಕ್ಷಣದಿಂದ ಡ್ಯೂಟಿಗಳು, ಕೆಲಸ ಎಂದು ಹೇಳಿ ಎಲ್ಲರೂ ತಮ್ಮ ದಾರಿಯಲ್ಲಿ ತಾವು ಹೋಗ್ತಿದ್ದಾರೆ ಹೊರತು ದೇವರನ್ನು ಸ್ತುತಿಸುತ್ತಾ ಇಲ್ಲ, ಆತನ ನಾಮವನ್ನು ಪ್ರಚುರಪಡಿಸುತ್ತಾ ಇಲ್ಲ. ಆತನ ನಾಮದಲ್ಲಿ ಒಬ್ಬರಿಗೊಬ್ಬರು ಸಂಭಾಷಣೆ ಮಾಡುವುದು ಕೂಡ ಬಹಳ ಅಪರೂಪ ಆಗುವಂಥದ್ದು ಗಮನಿಸುತ್ತಿದ್ದೇವಲ್ಲವೇ? ಅದಕ್ಕಾಗಿಯೇ ನಮ್ಮ ಮಕ್ಕಳಲ್ಲಿ ಅನೇಕರು ಆಧ್ಯಾತ್ಮಿಕವಾಗಿ ಅಭಿವೃದ್ಧಿಯಾಗುತ್ತಾ ಇಲ್ಲ. ಒಮ್ಮೆ ನೋಡಿರಿ, ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯ. ಧರ್ಮೋಪದೇಶ ಕಾಂಡ, ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯ 4ನೇ ವಚನದಿಂದ ಓದುತ್ತಿದ್ದೇನೆ, ಕೇಳ್ರಿ. ಇಸ್ರಾಯೇಲ್ಯರೇ ಕೇಳಿರಿ, ನಮ್ಮ ದೇವರಾದ ಯೆಹೋವನು ಒಬ್ಬನೇ ದೇವರು. ನೀವು ನಿಮ್ಮ ದೇವರಾದ ಯೆಹೋವನನ್ನು ಪೂರ್ಣ ಹೃದಯದಿಂದಲೂ, ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಬೇಕು. ನಾನು ಈಗ ನಿಮಗೆ ತಿಳಿಸುವ ಮಾತುಗಳು ನಿಮ್ಮ ಹೃದಯದಲ್ಲಿ ಇರಬೇಕು. ಇವುಗಳನ್ನು ನಿಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡಿಸಿ, ಮನೆಯಲ್ಲಿ ಕೂತಿರುವಾಗಲೂ, ದಾರಿಯಲ್ಲಿ ನಡೆಯುವಾಗಲೂ, ಮಲಗುವಾಗಲೂ, ಏಳುವಾಗಲೂ ಇವುಗಳ ವಿಷಯದಲ್ಲಿ ಮಾತಾಡಬೇಕು. ಏನಂತ ಹೇಳುತ್ತೆ ವಾಕ್ಯ? ನೀವು
ದೇವರ ಮಾತನ್ನು ಕೇಳಬೇಕು. ಪೂರ್ಣ ಹೃದಯದಿಂದ, ಪೂರ್ಣ ಪ್ರಾಣದಿಂದ, ಪೂರ್ಣ ಶಕ್ತಿಯಿಂದ ದೇವರನ್ನು ಪ್ರೀತಿಸಬೇಕು. ನಾನು ನಿಮಗೆ ಹೇಳುವ ಮಾತುಗಳನ್ನು ನೀವು ನಿಮ್ಮ ಹೃದಯದಲ್ಲಿ ಇಟ್ಟುಕೊಂಡು ಅವುಗಳನ್ನು ನಿಮ್ಮ ಮಕ್ಕಳಿಗೆ ನೀವು ಹೇಳಬೇಕು ಅಂತ ಇಲ್ಲ ಪ್ರಿಯರೇ, ಅಭ್ಯಾಸ ಮಾಡಿಸಬೇಕು ಅಂತ ಇದೆ. ಹೇಳುವುದು ಬೇರೆ, ಅಭ್ಯಾಸ ಮಾಡಿಸುವುದು ಬೇರೆ. ಹೇಳಿದ್ದೇವೆ, ಕೇಳ್ತಾ ಇಲ್ಲ ಅನ್ನುತ್ತಾರಲ್ಲವೇ ಈ ದಿನಗಳಲ್ಲಿ? ಎಷ್ಟು ಸಾರಿ ಹೇಳಿದ್ರು ಅವನು ಕೇಳ್ತಾ ಇಲ್ಲ, ಎಷ್ಟು ಸಾರಿ ಹೇಳಿದ್ರು ಮಾತೇ ಕೇಳ್ತಾ ಇಲ್ಲ ಎಂದು ಹೇಳ್ತಿರ್ತೇವಲ್ಲವೇ? ಆದರೆ ಅಭ್ಯಾಸ ಮಾಡಿಸುವುದು ಅಂದರೆ, ಈ ಕಾಲದಲ್ಲಿ ಎಲ್ಲವೂ ಡಿಜಿಟಲ್ ಸ್ಟಡೀಸ್ ಆಗ್ಬಿಟ್ಟಿದೆಯಲ್ಲವೇ? ಆ ಕಾಲದಲ್ಲಿ ಒಂದು ಫಲಕ ತೆಗೆದುಕೊಂಡು ಅದರ ಮೇಲೆ ಅಕ್ಷರ ಅಭ್ಯಾಸ ಮಾಡಿಸುವಾಗ ಪೂಜಾರಿ ಅವರು ಆ ಒಂದು ಮಗುವಿನ ಕೈ ಹಿಡ್ಕೊಂಡು ಬಾಯಿಯಿಂದ ಉಚ್ಚರಿಸುತ್ತಾ ಅ ಆ ಇ ಈ ಎಂದು ಬಾಯಿಂದ ಹೇಳಿಸುತ್ತಾ ಮತ್ತೆ ಕೈಯಿಂದ ಬರಿಸುತ್ತಾ ಇದ್ರು. ಅದು ಆ ಮಗುವಿಗೆ ಬರುವವರೆಗೂ ಕಲಿಸುತ್ತಾ ಇದ್ರು. ಹಾಗೆಯೇ ದೇವರ ವಾಕ್ಯವನ್ನು ನಾವು ಮಾಡುತ್ತಾ, ನಾವು ಓದುತ್ತಾ, ಧ್ಯಾನಿಸುತ್ತಾ, ನಾವು ಅನುಸರಿಸುತ್ತಾ ನಮ್ಮ ಮಕ್ಕಳಿಗೆ ಹೇಳುವುದಾದರೆ ಅವರು ಕೂಡ ಕಲಿತುಕೊಳ್ತಾರೆ. ಆದರೆ ಹೇಳಿದ್ರೂ ಮಾಡಲಿಲ್ಲ ಎಂಬ ಮಾದರಿ ಇರಬಾರದು. ಆ ಕಾಲದ ಫರಿಸಾಯರಂತೆ ಏನೇನೋ ಬಾಯಿಂದ ಹೇಳಿಕೊಂಡ್ರೂ ಕೂಡ ಅದು ಅವರ ಜೀವಿತದಲ್ಲಿ ಕಾಣಿಸದೇ ಇರುವಾಗ ಯಾರೂ ಕೂಡ ಕಲಿತುಕೊಳ್ಳಲಾಗುವುದಿಲ್ವಲ್ಲ? ನಮ್ಮ ಕುಟುಂಬಗಳಲ್ಲಿ ನಾವು ಆಧ್ಯಾತ್ಮಿಕವಾಗಿ ಅಭಿವೃದ್ಧಿ ಹೊಂದಲಾರದೇ ಇರುವುದಕ್ಕಾಗಿ ಕಾರಣ, ನಾವು ದೇವರ ಮಾತುಗಳನ್ನು ಧ್ಯಾನಿಸುತ್ತಾ ಇಲ್ಲ, ಅವುಗಳನ್ನು ಪ್ರಕಟಿಸುತ್ತಾ ಇಲ್ಲ, ಅವುಗಳ ಕುರಿತಾಗಿ ದೇವರಿಗೆ ನಾವು ಸ್ತುತಿಸುತ್ತಾ ಇಲ್ಲ, ನಾವು ಅವುಗಳ ವಿಷಯದಲ್ಲಿ ಸಂಭಾಷಿಸುತ್ತಾ ಇಲ್ಲ. ಲೋಕದ ವಾರ್ತೆಗಳು ಗಂಟೆಗಳವರೆಗೂ ಸಂಭಾಷಿಸಿಕೊಳ್ತೇವೆ. ಲೋಕದಲ್ಲಿ ಇರುವಂತಹ ಮೂವೀಸ್ಗಳ ಕುರಿತಾಗಿ, ಲೋಕದಲ್ಲಿರುವಂತಹ ರಾಜಕೀಯ ಕುರಿತಾಗಿ, ಲೋಕದಲ್ಲಿ ಉಂಟಾಗುವ ವಿಪರೀತವಾದ ಪರಿಸ್ಥಿತಿಗಳ ಕುರಿತಾಗಿ ಹರಟೆ ಹೊಡೆಯುತ್ತಾ ಗಂಟೆಗಳವರೆಗೂ ಮಾತಾಡಿಕೊಳ್ಳುವಂತಹವರು ಎಷ್ಟೋ ಜನ ಇದ್ದಾರಲ್ಲವೇ? ಆಶ್ಚರ್ಯ ಕಾರ್ಯ ಮಾಡುವಂತಹ ಕರ್ತನಿದ್ದಾನೆಂದು, ಅದ್ಭುತ ಮಾಡುವಂತಹ ದೇವರಿದ್ದಾರೆಂದು, ಆತನ ಪ್ರೀತಿ ಅಪಾರವಾದದೆಂದು, ಆತನ ಕೃಪೆಗೆ ಅಂತ್ಯವೇ ಇಲ್ಲವೆಂದು, ಆತನು ಅನುದಿನವೂ ನಮ್ಮ ಭಾರ ಹೊರುತ್ತಿದ್ದಾನೆಂದು, ಆತನ ಜ್ಞಾನ ನಿರಂತರವಾದದೆಂದು, ಆತನು ಶಕ್ತಿ ಸಂಪನ್ನನು ಎಂಬ ಸಂಗತಿ ನಾವು ಗ್ರಹಿಸುತ್ತಾ ಇದ್ದೇವಾ? ಧ್ಯಾನಿಸುತ್ತಿದ್ದೇವಾ? ಇತರರೊಂದಿಗೆ ಸಂಭಾಷಿಸುತ್ತಿದ್ದೇವಾ? ಇಂದಿನಿಂದ ನಿಮ್ಮ ಮಾತುಗಳ ಸಾರ ಏನೆಂದು ಒಂದು ಸಾರಿ ನೀವು ಗುರುತಿಸಿ ನೋಡಿ. ಒಂದು ದಿನವಿಡೀ ನೀವು ಒಂದು ಫೋನಲ್ಲಿ ಮಾತಾಡುವಾಗ ಎಷ್ಟು ಹೊತ್ತು ನೀವು ಮಾತಾಡ್ತಿದ್ದೀರೆಂದು, ಮತ್ತು ಅವುಗಳಲ್ಲಿ ಎಷ್ಟು ವಿಷಯಗಳು ಆಧ್ಯಾತ್ಮಿಕವಾದ ವಿಷಯಗಳಾಗಿವೆ ಎಂದು, ಉಪಯುಕ್ತವಾದ ವಿಷಯಗಳು ಆಗಿವೆ ಎಂಬುದಾಗಿ ನೀವೇ ಅನಲೈಸ್ ಮಾಡಿಕೊಂಡು ನೋಡಿ. ವ್ಯರ್ಥವಾದ ಮಾತುಗಳೇ ಹೆಚ್ಚು. ಯಾವುದಕ್ಕೂ ಪ್ರಯೋಜನವಿಲ್ಲದ ಮಾತುಗಳು, ಇತರರಿಗೆ ಹಾನಿ ಉಂಟು ಮಾಡುವಂತಹ, ನಮಗಿರುವ ನಂಬಿಕೆ ಕುಂದಿಸಿಬಿಡುವಂತಹ ಮಾತುಗಳನ್ನೇ ಆಡ್ತೇವೆ ಹೊರತು, ಅದರಲ್ಲೇ ಸಮಯ ಕಳೆಯುತ್ತೇವೆ ಹೊರತು, ದೇವರನ್ನು ಘನಪಡಿಸುವಂತಹ, ದೇವರನ್ನು ಸ್ತುತಿಸುವಂತಹ ಆ ಉನ್ನತವಾದ ಮಾತುಗಳಿಂದ ನಮ್ಮ ಹೃದಯವನ್ನು ತುಂಬಿಸಿಕೊಳ್ಳಬೇಕು. ಅದಕ್ಕೆ ಪ್ರಿಯರೇ, ಕನಿಷ್ಠ ವಾರಕ್ಕೆ 1 ಸಾರಿ 2 ಸಾರಿ ಆದರೂ ಸಭೆಯೊಳಗೆ ಹೋಗಿ ಜೊತೆ ವಿಶ್ವಾಸಿಗಳೊಂದಿಗೆ ಸೇರಿ ಪ್ರಾರ್ಥಿಸಿ, ಅವರಿಗೆ ನಿಮ್ಮ ಭಾರ ಹಂಚಿಕೊಳ್ಳುವುದು ಮತ್ತು ದೇವರು ಮಾಡಿರುವ ಉಪಕಾರಗಳನ್ನು ವಿವರಿಸುವುದು, ಅವರ ಭಾರದಲ್ಲಿ ನೀವು ಪಾಲುಗಾರರಾಗಿ, ಭಾರ ಹೊರುವವರಾಗಿಯೂ, ಸಂತೋಷಿಸುವವರೊಂದಿಗೆ ಸಂತೋಷಿಸುವವರಾಗಿಯೂ, ದುಃಖಿಸುವವರೊಂದಿಗೆ ದುಃಖಿಸಿರೆಂದು ಯೇಸು ಹೇಳಿದಾರಲ್ಲವೇ? ಹಾಗೆ ಸಂಭಾಷಣೆ ಮಾಡಿಕೊಳ್ಳುವುದರಿಂದ, ಆ ರೀತಿ ಹೃದಯ ಹಂಚಿಕೊಳ್ಳುವುದರಿಂದ ನಾವು ಅನೇಕ ಅನುಭವಗಳನ್ನು ಹೊಂದಿಕೊಳ್ತೇವೆ. ನಾವು ಎಲ್ಲಾ ವಿಷಯಗಳಲ್ಲಿ ಅಭಿವೃದ್ಧಿಯಾಗ್ತೇವೆ. ಹಾಗಾಗಿ ಈ ದಿನ ನೀವು ಪ್ರಾರ್ಥಿಸುವುದಕ್ಕಿಂತ ಮುಂಚೆ ಯೋಚಿಸಿರಿ. ಅಫ್ಕೋರ್ಸ್ ನಿಮ್ಮೆಲ್ಲರಿಗೆ ಗೊತ್ತಿರುವ ಪ್ರಕಾರ ಅನುದಿನದ ಧ್ಯಾನವನ್ನು ನಾವು ಪ್ರಸಾರ ಮಾಡ್ತಿದ್ದೇವೆ. ಇದೇ ತಿಂಗಳು 17ನೇ ತಾರೀಕಿಗೆ ಒಂದು ಗೆಟ್ ಟುಗ್ಯಾದರ್ ಬ್ಯಾಂಗ್ಳೂರಿನಲ್ಲಿ ಏರ್ಪಡಿಸಲಾಗಿದೆ. ನಾನೇ ಸ್ವತಃ ಅಲ್ಲಿಗೆ ಬರ್ತಾ ಇರೋದ್ರಿಂದ, ಕರ್ತನ ಚಿತ್ತವಿರುವುದಾದರೆ ನಿಮ್ಮೆಲ್ಲರಿಗೆ ವೈಯಕ್ತಿಕವಾಗಿ ಭೇಟಿಯಾಗಿ ನಿಮಗಾಗಿ ಪ್ರಾರ್ಥಿಸುತ್ತೇನೆ. ಹಾಗಾಗಿ ಆ ಗೆಟ್ ಟುಗ್ಯಾದರನ್ನ ವಿವರಣೆ ಈ ಸಂದೇಶದ ಕೊನೆಯಲ್ಲಿ ನಿಮ್ಮೆಲ್ಲರಿಗೆ ತಿಳಿಯಪಡಿಸಲಾಗ್ತಾ ಇದೆ. ಎಲ್ಲರೂ ದಯವಿಟ್ಟು ಕರ್ತನ ಸನ್ನಿಧಿಯಲ್ಲಿ ಕೂಡಿ ಬಂದು ಪ್ರಾರ್ಥಿಸುವುದಾದರೆ ಆಧ್ಯಾತ್ಮಿಕವಾಗಿ ನಾವು ಬಲಗೊಳ್ಳುತ್ತೇವೆ, ದೇವರ ಪರಿಪೂರ್ಣವಾದ ಆಶೀರ್ವಾದಗಳನ್ನು ಸಂಪಾದಿಸಿಕೊಳ್ತೇವೆ. ಹಾಗಾಗಿ ದಯವಿಟ್ಟು ಈ ದಿನ ಈ ಪ್ರಾರ್ಥನೆಯಲ್ಲಿ ಐಕ್ಯವಾಗಿರಿ. ಅನುದಿನವೂ ನಿಮ್ಮ ಕುಟುಂಬದಲ್ಲಿ ಉದಯದಲ್ಲಿಯೂ ಸಾಯಂಕಾಲದಲ್ಲಿಯೂ ಕುಟುಂಬ ಪ್ರಾರ್ಥನೆಯನ್ನು ನಡೆಸುವಂಥವರಾಗಿರಿ. ನಿಮ್ಮ ಹೃದಯಗಳನ್ನು ಹಂಚಿಕೊಳ್ಳಿರಿ. ದೇವರು ಮಾಡಿರುವ ಆಶ್ಚರ್ಯ ಕಾರ್ಯಗಳ ಕುರಿತಾಗಿ ಮಕ್ಕಳಿಗೆ ಸಾಕ್ಷಿ ಕೊಡಿಯಿರಿ. ಮಕ್ಕಳ ಕಷ್ಟಗಳು, ಅವರ ಸಮಸ್ಯೆಗಳು, ಅವರು ಎದುರಿಸುವಂತಹ ಸಮಸ್ಯೆಗಳನ್ನು, ಪ್ರಾಬ್ಲಮ್ಸ್ಗಳನ್ನು ನೀವು ಗುರುತಿಸಿರಿ. ಅವರಿಗೆ ಸರಿಯಾದ ಸಲಹೆಗಳನ್ನು ಕೊಟ್ಟು ವಾಕ್ಯದಿಂದ ಅವರನ್ನು ಸ್ಥಿರಪಡಿಸಿರಿ. ಬನ್ನಿ ಪ್ರಾರ್ಥಿಸಿಕೊಳ್ಳೋಣ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಮತ್ತೊಂದು ಸಾರಿ ನಿಮ್ಮ ಸನ್ನಿಧಿಗೆ ನಾವು ಬರುತ್ತೇವೆ. ನಮ್ಮ ಆಧ್ಯಾತ್ಮಿಕ ಜೀವಿತದಲ್ಲಿ ತಂದೆಯೇ, ನಾವು ಬಲಹೀನರಾಗದಂತೆ ನಮಗೆ ಸಹಾಯ ಮಾಡಿರಿ.
ಉದಯ ಕಾಲದಲ್ಲಿ ಎದ್ದ ತಕ್ಷಣವೇ ಲೋಕದ ವಾರ್ತೆ ಕೇಳುವುದಕ್ಕಾಗಿ, ಲೋಕದ ಗೊಂದಲಗಳಿಂದ ನಮ್ಮ ಮನಸ್ಸು ತುಂಬಿಕೊಂಡು ನಾವು ಹಾಳಾಗಲಾರದಂತೆ ಮೊಳಕಾಲೂರಿ ಪ್ರಾರ್ಥಿಸಿ ದೈವ ದರ್ಶನ ಹೊಂದಿಕೊಳ್ಳುವುದಕ್ಕಾಗಿ, ನಿಮ್ಮ ಅಭಿಷೇಕದಿಂದ ತುಂಬಲ್ಪಡುವುದಕ್ಕಾಗಿ, ನಿಮ್ಮ ಮೇಲುಗಳನ್ನು ಯೋಚಿಸಿ ನಿಮ್ಮನ್ನು ಸ್ತುತಿಸುವುದಕ್ಕಾಗಿ, ನಿಮ್ಮ ಕಾರ್ಯಗಳ ಕುರಿತಾಗಿ ನಾವು ಸಂಭಾಷಿಸುವುದಕ್ಕಾಗಿ, ನಿಮ್ಮ ವಿಷಯದಲ್ಲಿ ದೇವರೇ ನಾವು ಆನಂದ ಪಡುವ ಹಾಗೆ ಸಹಾಯ ಮಾಡಿರಿ. ಈ ಉದಯದಲ್ಲಿ ಯಾರ್ಯಾರು ಯಾವ್ಯಾವ ಸ್ಥಳದಿಂದ ಈ ಮಾತು ಕೇಳ್ತಿದ್ದಾರೆಂದು ನಿಮಗೆ ಗೊತ್ತು. ಅವರು ಯಾವುದೇ ದೇಶ ಪ್ರಾಂತ್ಯದಲ್ಲಿದ್ದರೂ ಕೂಡ ಈ ಕ್ಷಣವೇ ಅವರ ಹೃದಯಗಳನ್ನು ಪರಿಶುದ್ಧಾತ್ಮನಿಂದ ಅಭಿಷೇಕಿಸಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯೂ, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆಕರ್ತನಾದ ಪರಿಶುದ್ಧಾತ್ಮನ ಸಹವಾಸವು ಈ ಅನುದಿನದ ಧ್ಯಾನದಲ್ಲಿ ಐಕ್ಯವಾಗಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿ 8939731313 ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ವಾಟ್ಸಪ್ ಕಳಿಸಿಕೊಡಿರಿ. ನಿಮ್ಮ ಪಕ್ಷದಲ್ಲಿ ಪ್ರಾರ್ಥಿಸಲು ನಾವು ಯಾವತ್ತೂ ಸಿದ್ಧರಾಗಿದ್ದೇವೆ. ನೀವು ಇತರ ದೇಶದಿಂದಲೂ ಸಹ ವೀಕ್ಷಿಸುವುದಾದರೆ ಇದೇ ನಂಬರ್ಗೆ ನಿಮ್ಮ ಪ್ರಾರ್ಥನೆ ಮನವಿಗಳನ್ನು ಕಳಿಸಿಕೊಡಿರಿ. ನೀವು ಕೂಡ ಪ್ರಾರ್ಥಿಸಿರಿ, ದೇವರು ಆವಾಗಲೇ ಅದ್ಭುತ ಕಾರ್ಯಗಳನ್ನು ಮಾಡ್ತಾರೆ. ನಮ್ಮ ಕಲ್ವರಿ ಸೇವೆಯ ವತಿಯಿಂದ ಅನೇಕ ಟಿವಿ ಕಾರ್ಯಕ್ರಮಗಳು, ಅನೇಕ ಸಂದೇಶಗಳು ಬೇರೆ ಬೇರೆ ಭಾಷೆಗಳಲ್ಲಿ ಪ್ರಸಾರ ಮಾಡಲಾಗ್ತಾ ಇದೆ. ಈ ಸೇವೆಗೆ ನೀವು ಸಹಾಯ ಮಾಡಲು ಇಚ್ಛಿಸಿ ನಿಮ್ಮ ಕಾಣಿಕೆಗಳನ್ನು ಕಳಿಸಲು ಇಚ್ಛಿಸುವುದಾದರೆ ದೇವರು ನಮಗನುಗ್ರಹಿಸುವ ಆಶೀರ್ವಾದದಲ್ಲಿ ನೀವು ಪಾಲುಗಾರರಾಗಬಹುದು. ನಿಮ್ಮೆಲ್ಲರಿಗೋಸ್ಕರ ಪ್ರಾರ್ಥಿಸ್ತಿದ್ದೇವೆ. ಆತ್ಮೀಕವಾಗಿ ನೀವು ಅಭಿವೃದ್ಧಿ ಹೊಂದಬೇಕೆಂದು ಬಯಸ್ತಿದ್ದೇವೆ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ. ಬೆಂಗಳೂರಿನ ಸುತ್ತಮುತ್ತಲಿರುವವರಿಗೂ ಶುಭವಾರ್ತೆ. ಕರ್ತನ ಚಿತ್ತವಿರೋದಾದರೆ ಜೂನ್ 17ನೇ ತಾರೀಕಿನಂದು ಒನ್ ಡೇ ಗೆಟ್ ಟುಗೆದರ್ ಅನ್ನು ಬ್ಯಾಂಗ್ಳೂರಿನಲ್ಲಿ ಏರ್ಪಡಿಸಲಾಗಿದೆ. ನಿಮ್ಮಲ್ಲಿ ಬಹಳಷ್ಟು ಜನ ಕೋರಿಕೊಳ್ಳುತ್ತಿರುವ ಹಾಗೆ ನಿಮ್ಮನ್ನು ವೈಯಕ್ತಿಕವಾಗಿ ನೋಡುವುದಕ್ಕಾಗಿಯೂ, ನಿಮಗೋಸ್ಕರ ಪ್ರಾರ್ಥಿಸುವುದಕ್ಕಾಗಿಯೂ, ದೇವರ ವಾಕ್ಯ ಸಾರುವುದಕ್ಕಾಗಿಯೂ ಬ್ಯಾಂಗ್ಳೂರಿಗೆ ಬರ್ತಿದ್ದೇವೆ. ಈ ದಿನಾಂಕವನ್ನು ನೆನಪಿನಲ್ಲಿಟ್ಕೊಳ್ರಿ. ಜೂನ್ 17ನೇ ತಾರೀಕಿನಂದು ಮಧ್ಯಾಹ್ನ 2 ಗಂಟೆಯಿಂದ ಸಾಯಂಕಾಲ 5 ಗಂಟೆಯವರೆಗೂ ಮತ್ತು ಸಂಜೆ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ 2 ಸೆಷನ್ಸ್ಗಳನ್ನಾಗಿ ಈ ಒನ್ ಡೇ ಗೆಟ್ ಟುಗೆದರ್ ಅನ್ನು ಏರ್ಪಡಿಸುತ್ತಿದ್ದೇವೆ. ಬನ್ನಿರಿ, ಪಾಲ್ಗೊಳ್ಳಿರಿ, ದೈವಾಶೀರ್ವಾದ ಹೊಂದಿಕೊಳ್ಳಿರಿ. ಮುಖಾಮುಖಿಯಾಗಿ ನಿಮ್ಮನ್ನು ನೋಡುವುದಕ್ಕಾಗಿ, ವೈಯಕ್ತಿಕವಾಗಿ ನಿಮಗೋಸ್ಕರ ಪ್ರಾರ್ಥಿಸಲು ಅವಕಾಶವಿರುತ್ತೆ. ಜ್ಞಾಪಕದಲ್ಲಿಟ್ಕೊಳ್ರಿ, ಜೂನ್ 17ನೇ ತಾರೀಕು ಮಧ್ಯಾಹ್ನ 2 ಗಂಟೆಯಿಂದ 5 ಗಂಟೆಯವರೆಗೂ, 6 ಗಂಟೆಯಿಂದ 10 ಗಂಟೆಯವರೆಗೂ 2 ಸೆಷನ್ಸ್ಗಳನ್ನಾಗಿ ಈ ಒನ್ ಡೇ ಗೆಟ್ ಟುಗೆದರ್ ಅನ್ನು ಬ್ಯಾಂಗ್ಳೂರಿನಲ್ಲಿ ಏರ್ಪಡಿಸುತ್ತಿದ್ದೇವೆ. ವಿಳಾಸ ಗಮನ ಕೊಟ್ಟು ಕೇಳಿ. ಹಡ್ಸನ್ ಕಮ್ಯುನಿಟಿ ಸೆಂಟರ್, CSI ಕಾಂಪೌಂಡ್, ಅಪೋಸಿಟ್ ಟು ಮಿತ್ರಾಲಯ ಗರ್ಲ್ಸ್ ಹೈಸ್ಕೂಲ್, ನಿಯರ್ ಕಾರ್ಪೊರೇಷನ್ ಸರ್ಕಲ್, ಬ್ಯಾಂಗಳೂರು. ಇನ್ನು ಹೆಚ್ಚಿನ ವಿವರ ನಿಮಗೆ ಬೇಕಾಗುವುದಾದರೆ 8939393939 ಎಂಬ ನಂಬರ್ಗೆ ಕರೆ ಮಾಡಿ. ಇಲ್ಲವೇ ಕೆಳಗೆ ಕೊಡಲ್ಪಟ್ಟ ಈ ನಂಬರ್ಗೆ ನೀವು ವಾಟ್ಸಪ್ ಕಳಿಸಿಕೊಡಿಯಿರಿ. ತಿರುಗಿ ನಿಮಗೆ ಡೀಟೇಲ್ಸ್ ಕಳಿಸಿಕೊಡಲಾಗುತ್ತೆ. ತಪ್ಪದೆ ಬರ್ತೀರಲ್ಲವೋ?